ಫಿಸಿಕ್ ಮೇಂಟೈನ್ ಮಾಡೋದು ಹೇಗೆ ಸರ್? ಊಟ ಮಾಡಿದ್ಮೇಲೆ ಏನೇನು ಮಾಡಬೇಕು ಅದು ಅದ್ರ ಪಾಡಿಗೆ ಆಗುತ್ತೆ, ಕರೆಕ್ಟ್ ಆಯ್ತಾ? ಹಾಗೆ ಊಟನೂ ಮೇಂಟೈನ್ ಮಾಡಿ, ಏನಾಗಲ್ಲ. ತಿನ್ನೋಷ್ಟು ತಿಂದು ಮಾಡೋಷ್ಟು ಮಾಡಿದ್ರೆ ಕರೆಕ್ಟಾಗಿರುತ್ತೆ. ಬಾಯಿದೆ ಅಂತ ಓವರಾಗಿ ಮಾಡೋದು ಹಿಂಗೆ. ಓವರ್ ಕಮ್ಮಿ ತಿನ್ನೋದ್ರಿಂದ ಯಾರಿಗೂ ಏನಾಗಿಲ್ಲ ಇವತ್ತು, ಕರೆಕ್ಟಾ? ಜಸ್ಟ್ ಈಟ್ ಆನ್ ರೈಟ್ ಟೈಮ್. ನಾವು ಇವಾಗ ನಾನು ಇದನ್ನು ತಂದು ಇಟ್ಕೊಂಡೆ, ಕಾರಣ ಏನಾದರೂ ಇದಕ್ಕೆ ಅಂತ 6:30 is my dinner time. ಕಮ್ ವಾಟ್ ಮೇ. ಅಲ್ಲಿಂದ 7 ಗಂಟೆ ಒಳಗೆ ತಿಂದ್ಬಿಟ್ಟಾದ್ರೆ ಅಲ್ಲಿಂದ ಮತ್ತೆ ನೆಕ್ಸ್ಟ್ ಡೇ ನಾನು 11:30ವರೆಗೆ ಏನು ತಿನ್ನಲ್ಲ. ಬೆಳಗ್ಗೆ ನಂದು ಮೈ ವಾಟರ್ ಆ್ಯಂಡ್ ಇಟ್ ಇಸ್ ಬಿಕಮ್ ಅ ಹ್ಯಾಬಿಟ್, ನಥಿಂಗ್ ಎಲ್ಸ್. ನಾನು ಇಲ್ದಿದ್ರು ಮುಂಚೆ ನಾನು ಜಂಕಿ ಇಲ್ಲ, ಚಿಕ್ಕೀಸ್ ಅವೆಲ್ಲ ಸ್ವಲ್ಪ ಜಾಸ್ತಿ ಇತ್ತು. ಜಂಕ್ ಫುಡ್ ನಾನು ಯಾವತ್ತೂ ತಿಂದಿದ್ದೇ ಇಲ್ಲ. ಬಟ್ ಇವಾಗ ಅದು ಕಮ್ಮಿ. ಪೈಲ್ವಾನ್ ಆದಮೇಲೆ ಸ್ವಲ್ಪ ಅದೊಂಥರ ಅಟ್ಯಾಚ್ ಆಗ್ಬಿಟ್ಟೆ. ಏನಿದ್ರು ಮನೆ ಊಟ, ಏನು ಮಾಡಿದ್ರು ಮನೇಲಿ ಮಾಡಿಸ್ಕೊ, ಸ್ವಲ್ಪ ತಿನ್ನೋ, ನ್ಯೂಟ್ರಿಷನ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು. ಸುದೀಪ್ ಅವ್ರಿಗೆ ಹೊಸ ವರ್ಷ ಅಂದ್ರೇನು? ಸುದೀಪ್ ಅವ್ರೆ, ಹೊಸ ವರ್ಷ ಇನ್ನೊಂದು ದಿನ ಸರ್, ಅಷ್ಟೇ. ಓಕೆ, ಏನೂ ಚೇಂಜ್ ಆಗಲ್ಲ. ಹೆಂಗೆ ಚೇಂಜ್ ಆಗುತ್ತೆ ಸರ್? ಒಂದು ಹುಟ್ಟಿದ ಹಬ್ಬಕ್ಕೆ ನೀನು ನನಗೆ ಫೋನ್ ಮಾಡಿ ವಿಶ್ ಮಾಡಿ ಇನ್ನು 364 ದಿನ ಕಾಣಿಸ್ಕೊಂಡಿಲ್ಲ ಅಂದರೆ ಅದು ಯಾವುದು ಸ್ನೇಹ? ಸೊ ಒಂದು ಹೊಸ ವರ್ಷಕ್ಕೆ ನೀವು ಒಂದು ದಿನಕ್ಕೆ, ಒಂದು ತಿಂಗಳಿಗೆ ಮರ್ಯಾದೆ ಕೊಡ್ತಾ ಇದ್ದೀರಂದರೆ ಮಿಕ್ಕಿದ್ದಕ್ಕೆ ಬೆಲೆ ಇಲ್ವಾ? ಪ್ರತಿದಿನ ನೀವು, ಐ ಥಿಂಕ್ ಇಟ್ಸ್ ಜಸ್ಟ್ ಅ ಸೆಲೆಬ್ರೇಷನ್ ಟೈಮ್ ಅಷ್ಟೇ ಸರ್. ಅದು ಕುಡಿಯೋದಕ್ಕೆ ಇನ್ನೊಂದು ನೆಪ, ತಿನ್ನೋದಕ್ಕೆ ಇನ್ನೊಂದು ನೆಪ, ಸೇರೋದಕ್ಕೆ, ಪಾರ್ಟಿ ಮಾಡೋಕ್ಕೆ, ನೆಕ್ಸ್ಟ್ ಡೇ ಲೇಟಾಗಿ ಎದ್ದೇಳೋಕ್ಕೆ, ಎಲ್ಲ ಒಂದು ಕಾರಣ ಅಷ್ಟೇ. ಅದು ಏನೋ ರೆಸಲ್ಯೂಷನ್ ತೊಗೊಂಡ್ಬಿಡ್ತೀನಿ, ರೆವಲ್ಯೂಷನ್ ಮಾಡಿಬಿಡ್ತೀನಿ, ಅದು ಅವ್ರವ್ರ ಮನಸ್ಥಿತಿಗಳು, ಅದು ತಪ್ಪಲ್ಲ. ನನ್ನ ಕೇಳಿದ್ರೆ ನನ್ನ ಉತ್ತರ ಇದು, ನನ್ನ ಉತ್ತರ ಇಟ್ಸ್ ಜಸ್ಟ್ ಅನದರ್ ಡೇ. 2025 ಏನೇನಿದೆ ನಿಮ್ಮ ಗೋಲ್ಸು? ಗೋಲ್ ಏನಿದೆ ಅದರಲ್ಲಿ? ನಿಮ್ಮ ಟೈಮ್ ಟೇಬಲ್ ಏನಿದೆ? ಅದು ನೀವು ಡಿಸೈಡ್ ಮಾಡ್ತೀರಾ, ಬೇರೆಯವ್ರು ಡಿಸೈಡ್ ಮಾಡ್ತಾರಾ? ಎಂಥದ್ದು ಇಲ್ಲ ಸರ್, ನಾನು ಅದನ್ನು ಐ ಗೋ ವಿತ್ ದ ಫ್ಲೋ, ಅಷ್ಟೆಲ್ಲ ಇಲ್ಲ. ಈಗ 29th ಹತ್ತತ್ರ ಬರ್ತಿದ್ದಂಗೆ 31st ನೈಟ್ ಯಾರು ಸೇರೋದು ಡಿಸೈಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಹಾಂ, ಅಲ್ಲಿ ಯಾರ್ಯಾರು ಬರ್ತಾರೆ ಅನ್ನೋದ್ರ ಮೇಲೆ ಏನೇನು ತರಿಸ್ಬೇಕು, ಎಷ್ಟೆಷ್ಟು ಬೇಕು, ಕ್ವಾಂಟಿಟಿ ಎಷ್ಟು ಬೇಕು. ಗೆಳೆಯರ ಬಳಗ. ಗೆಳೆಯರ ಬಳಗ. ಓಕೆ, ಇಷ್ಟೇ ಸರ್, ಅದರಲ್ಲಿ ಏನಿದೆ ಸರ್. ಅದು ಯಾವುದು ಚೆನ್ನಾಗಲಿ ಸರ್, ನಿಮ್ಮ ಮೂವಿ ಮ್ಯಾಕ್ಸ್ ಚೆನ್ನಾಗಾಗಲಿ, ಈ ವರ್ಷವೂ ಚೆನ್ನಾಗಿರಲಿ, ಈ ವರ್ಷದ ದುಃಖ ಅದು ಆದಷ್ಟು ಕಡಿಮೆ ಆಗಲಿ. ಅದು ಎಂದು ಹೋಗೋದು ಸೇರೋದು 31st ರಾತ್ರಿ. ಇಲ್ಲ, ಮನೆಗೆ ಬನ್ನಿ ಸರ್, ಸಿಗ್ತೀನಿ. ನಮ್ಮ ಮನೆಗೆ ಬನ್ನಿ, ಸಿಗ್ತೀನಿ. ಅಲ್ಲಿ ಏನು ಮಾಡ್ತೀರಾ ಕೇಳಿದ್ರು? ಏನು ಮಾಡ್ತೀರಾ ಸರ್? ತುಂಬ ಇಂಟ್ರೆಸ್ಟಿಂಗ್ ಲೈಫ್ ಸರ್. ಹೌದು, ನೀವು ಚೆಕ್ ಮಾಡಿದ್ರು ಹಾಗೆ ಇರ್ತೀನಿ ಸರ್. ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್, ಥ್ಯಾಂಕ್ ಯು ಸೊ ಮಚ್. ಮೂವಿಗೆ ಒಳ್ಳೆಯದಾಗಲಿ, ಹೊಸ ವರ್ಷ ಚೆನ್ನಾಗಿರಲಿ ನಿಮಗೆ. Thank you. It's always wonderful speaking to you, sir. And thanks for this flash. Thank you so much.